ಮದುವೆ ಅನ್ನೋದೇ ಒಂದು ಕಲ್ಯಾಣೋತ್ಸವ ಕೇಳಿದ್ರೆ ಕಲ್ಯಾಣ ಕಾರ್ಯಗಳಾಗತ್ತೆ ಅಂತ. ಇದನ್ನು ಕೇಳಿದ ಕೂಡಲೇ ಅರ್ಧಕ್ಕರ್ಧ ಜನ ಮೊದಲಿಗೆ ನಮ್ದೇನು ಕೆಲಸ ಇಲ್ಲ ಅಂತ ನಿರ್ಧಾರ ಮಾಡ್ಕೊಂಡ್ಬಿಡ್ತಾರೆ. ಕಾರಣ ಅವ್ರ ಕಲ್ಯಾಣ ಆಗಿರ್ತದೆ, ಮಕ್ಕಳ ಕಲ್ಯಾಣನೂ ಆಗಿ ಹೋಗಿರ್ತದೆ, ಸೊಸೆಂದರು ಬಂದಿರ್ತಾರೆ, ಯಾಕರೆ ಬಂದರು ಅಂತ ಕೆಲವರಿಗೆ ಅನಿಸಿರ್ತದೆ. ಆದ್ದರಿಂದ ಇನ್ನೆಲ್ಲಿ ಕಲ್ಯಾಣ ಮಾಡಿದ್ರೆ ಮತ್ತೆಲ್ಲೇಪ ಮುಂದಿನ ಗತಿ, ಈಗ ಬಂದದ್ದೇ ರಗಡಾಗಿದೆ ಅಂತ ಈ ತರಹದ ಭಾವನೆ ಕೆಲವರಿಗೆ. ಇನ್ನು ಕೆಲವರು ಸಂತೋಷವಾಗಿರ್ತಾರೆ, ಚೆನ್ನಾಗಿ ಅತ್ತೆ ಮಾವಂದಿರ ಸೇವೆ ಮಾಡುವ ಸೊಸೆಯಂದರು ಸಿಕ್ಕಿರ್ತಾರೆ, ಅಷ್ಟೇ ಪ್ರೀತಿ ಮಾಡುವ ಅತ್ತೆ ಮಾವಂದರು ಅವರಿಗೆ ಸಿಕ್ಕಿರ್ತಾರೆ, ಸುಖಿ ಕುಟುಂಬ, ಸಂತೋಷವಾಗಿದ್ದಾರೆ. ಪಾಪ ಹೊಸದಾಗಿದ್ದರು ಯಾರಾದರೂ ಕಲ್ಯಾಣೋತ್ಸವಕ್ಕೆ ಹೋಗ್ತಿದ್ರು, ಹೋಗ್ಲಿ, ನಮ್ದಂತೂ ಏನು ಕೆಲಸ ಇಲ್ಲ, ನಮಗೇನು ಸಿಗಬೇಕೋ ಸಿಕ್ಕಾಗಿದೆ ಅಂತ. ಆದರೆ ಈ ಕಲ್ಯಾಣೋತ್ಸವ ಇದೆ ನೋಡಿ, ಇದು ಮುದುಕರು ಕೇಳಬೇಕು, ಸಣ್ಣ ಮಗುವು ಕೇಳಬೇಕು, ಹೆಣ್ಣು ಕೇಳಬೇಕು, ಗಂಡು ಕೇಳಬೇಕು, ಸೊಸೆಯೂ ಕೇಳಬೇಕು, ಅತ್ತೆಯೂ ಮಾವನು ಹಳೆಯನು ಎಲ್ಲರೂ ಕೇಳಬೇಕಾದದ್ದು. ಯಾಕೆ ಅಂದ್ರೆ ಈ ಗುಣಗಳ ಜೊತೆಗೆ ಕಲ್ಯಾಣ ಆಗುವುದುಂಟಲ್ಲ, ಇದು ಎಲ್ಲರಿಗೂ ಆಗಬೇಕಾದದ್ದು. ಇದಕ್ಕೆ ವಯಸ್ಸಿನ ನಿರ್ಬಂಧ ಇಲ್ಲ, ಜಾತಿಯ ನಿರ್ಬಂಧ ಇಲ್ಲ, ಲಿಂಗದ ನಿರ್ಬಂಧ ಇಲ್ಲ. ಎಲ್ಲರಿಗೂ ಸದ್ಗುಣಗಳು ಜೀವನದಲ್ಲಿ ಬರಲೇಬೇಕು. ಆ ಸದ್ಗುಣಗಳ ಜೊತೆಗೆ ವಿವಾಹ ಅನ್ನುವ ಕಲ್ಯಾಣೋತ್ಸವ ನೋಡಿ, ಇದು ಪ್ರತಿಯೊಬ್ಬರಿಗೆ ಆಗಬೇಕಾದದ್ದು. ಆ ದೃಷ್ಟಿಯಲ್ಲಿ ಆ ವೆಂಕಟೇಶ ದೇವರ ದಿವ್ಯವಾದ ಮುಖ ಕಮಲದಿಂದ ಬಂದಂತಹ ಏನು ಸದ್ಗುಣಗಳಿವೆ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವುದು ನಿಜವಾಗಿ ದೊಡ್ಡ ಕಲ್ಯಾಣ ಮಂಗಲ ಅಂತ ನಾವು ಭಾವಿಸಬಹುದು.